ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿಯ ಆರಾಧ್ಯ ದೈವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ 203ನೆಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಮಾರ್ಚ್ 18ರಂದು ಉಚ್ಛಾಯಿ ಉತ್ಸವ ಹಾಗೂ ಮಾರ್ಚ್ 19ರಂದು ಸಂಜೆ 6 ಗಂಟೆಗೆ ಭವ್ಯ ರಥೋತ್ಸವ ಜರುಗಲಿದೆ ಎಂದು ಮಹಾದಾಸೋಹ ಸಂಸ್ಥಾನದ 8ನೆಯ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಶರಣಬಸವಪ್ಪ ಅಪ್ಪಾಜಿ ಹಾಗೂ ಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಣಿ ಅವ್ವಾಜಿ ಅವರು ಇಂದು ದಾಸೋಹ ಮಹಾಮನೆಯಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಿದ್ದಾರೆ. 2 ವಾರಗಳ ಕಾಲ ನಡೆಯುವ, ಅದರಲ್ಲೂ ಈ ಭಾಗದ ದೊಡ್ಡ ಜಾತ್ರೆ ಎಂದು ಪ್ರಸಿದ್ಧಿ ಪಡೆದಿರುವ ಕಲಬುರಗಿಯ ಶ್ರೀ ಶರಣಬಸವೇಶ್ವರರ 203ನೆಯ ಮಹಾರಥೋತ್ಸವವು ಇದೇ ಮಾರ್ಚ್ 19ರಂದು ಸಂಜೆ 6 ಗಂಟೆಗೆ ಜರುಗಲಿದೆ. ರಥೋತ್ಸವದ ಮುಂಚೆ ಮಾರ್ಚ್ 18ರಂದು ಸಂಜೆ 6ಕ್ಕೆ ಉಚ್ಛಾಯಿ ಜರುಗಲಿದೆ. ಅದೇ ತರನಾಗಿ ಜಾತ್ರಾ ಮಹೋತ್ಸವದ ಅಂಗವಾಗಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ. ಮಾರ್ಚ್ 18ರಿಂದ ಆರಂಭವಾಗುವ ಜಾತ್ರೆಯು ಯುಗಾದಿ ಹಬ್ಬದ ದಿನದವರೆಗೂ ಜರುಗಲಿದೆ. ಜಾತ್ರಾ ಮಹೋತ್ಸವಕ್ಕೆ ಈಗಾಗಲೇ ಸಿದ್ಧತೆಗಳು ನಡೆದಿದ್ದು, ಜಾತ್ರಾ ಮಹೋತ್ಸವಕ್ಕೆ ಲಕ್ಷಾಂತರ ಜನರು ಪಾಲ್ಗೊಳ್ಳಲಿದ್ದಾರೆ ಎಂದು ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ಮಹಾದಾಸೋಹ ಸಂಸ್ಥಾನದ 8ನೆಯ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪಾಜಿ, ಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಣಿ ಅವ್ವಾಜಿ ಅವರು ಇಂದು ದಾಸೋಹ ಮಹಾಮನೆಯಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಿದ್ದಾರೆ. ಇಂದು ಈ ಸಾರಿ 203 ರಥೋತ್ಸವ ಇದೆ. 15ನೇ ತಾರೀಕು ಉಚ್ಚಾಯಿ, 19ನೇ ತಾರೀಕು ಶರಣಬಸವೇಶ್ವರ ರಥೋತ್ಸವ ಇದೆ. ಸಂಜೆ 6 ಗಂಟೆಗೆ ಇದೆ. ಪ್ರತಿ ವರ್ಷದಂತೆ ವಿಧಿ ವಿಧಾನ ಪ್ರಕಾರ ರಥೋತ್ಸವ ಜರುಗಲಿದೆ. ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪಾಜಿಯವರ ಯಜಮಾನರು ND ಪೀಠಾಧಿಪತಿಯವರು ಮತ್ತು ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಪ್ರಮುಖ ಪೀಠಾಧಿಪತಿಯವರ ಕೈಯಿಂದ ವಿಧಿ ವಿಧಾನ ನಡೆಯಲಿದೆ. ಗುರುಲಿಂಗ ಜಂಗಮ ಪೂಜೆ, ಅನ್ನದಾಸೋಹ ನಿರಂತರವಾಗಿ ನಡೆಯುತ್ತಾ ಇದೆ. ಅರ್ಚನೆ, ಅರ್ಪಣೆ, ಅನುಭವ ಈಗ ನಿರಂತರವಾಗಿ ನಡೆಯುತ್ತದೆ. ಇದರ ಜೊತೆ ಶಿಕ್ಷಣ ದಾಸೋಹ ಕೂಡ ಬಹಳಷ್ಟು ಬೆಳೆದಿದೆ. ಇಂದಿನ ಮಕ್ಕಳಿಗೆ ಎಂತಹ ಶಿಕ್ಷಣ ಬೇಕು ಅದನ್ನು ನಾವು ಕೊಡ್ತಾ ಬಂದಿದ್ದೇವೆ ಮತ್ತು ಇಲ್ಲಿ ಶಾಂತಿ ಸೌಹಾರ್ದತೆಗೆ ಮುಖ್ಯ ಉಸಿರಾಗಿದೆ ಶರಣಬಸವೇಶ್ವರ ಸಂಸ್ಥೆಯದು. ಅನ್ನದಾಸೋಹ ಚೆನ್ನಾಗಿ ನಡೀತಾ ಇದೆ. ಇಲ್ಲಿ ಈ ಸರಿ ವಿಶೇಷವಾಗಿ ಅಂದರೆ ಲೈಟಿಗೆ ವಿಶೇಷ ಅಲಂಕಾರವಾಗಿ ಗುಡಿಗೆ ಮಾಡಲಾಗಿದೆ. ಬಹಳ ಸುಂದರವಾಗಿ ಕಾಣುತ್ತಿದೆ. ಭಕ್ತಾದಿಗಳು ಬಹಳ ಆನಂದ ಪಡ್ತಾ ಇದ್ದಾರೆ. ಭಕ್ತರು ನೋಡಿ ಆನಂದ ಪಡುವುದೇ ನಮಗೆ ಬಹಳ ಆನಂದ. ಇಂದಿನ ಬೇಸಿಗೆ ಕಾಲದಲ್ಲಿ ಅವರಿಗೆ ತೊಂದರೆ ಆಗಬಾರ್ದಂತೂ ಫಿಲ್ಟರ್ ಕೂಲ್ ಆಗಿರುವ ತಂಪಾದ ನೀರಿನ ವ್ಯವಸ್ಥೆ ಕೂಡ ಮಾಡಲಾಗಿದೆ ಮತ್ತು ಪ್ರತಿ ವರ್ಷದಂತೆ ಸಾಂಸ್ಕೃತಿಕ ಕಾರ್ಯಕ್ರಮ, ಪುಸ್ತಕ ಬಿಡುಗಡೆ, ಪ್ರಶಸ್ತಿ ಪ್ರದಾನ, ಭಕ್ತಾದಿಗಳ ಸೇವೆ, ಶರಣರ ಸೇವೆಯಿಂದೇ ನಾವು ನಡೆದುಕೊಂಡು ಬಂದಿದ್ದೇವೆ. ಸುಮಾರಾಗಿ 400 ದನಗಳ ಗೋಶಾಲೆಗಳನ್ನು ತೆಗೆದಿದ್ದಾರೆ ಮತ್ತು ಜಾನಪದ ಸಂಸ್ಕೃತಿಯನ್ನು ಬೆಳೆಸಿಕೊಂಡು ಬಂದಿದೆ ಸಂಸ್ಥಾನ ಕಡೆಯಿಂದ. ಹಾಲಕ್ಕಿ, ಡೊಳ್ಳು, ನಂದಿಕೋಲ, ಪುರಂದರು, ಜಾನಪದ ಕಲೆ ರೂಪವಾದ ಅನೇಕ ಪ್ರದರ್ಶನಗಳು ಇಲ್ಲಿ ಜಾತ್ರಾ ಕಾರ್ಯಕ್ರಮಗಳು ನಡೆಯುತ್ತೇವೆ. ಎಲ್ಲ ವಿಶೇಷವಾಗಿ ಸಾಹಿತ್ಯ ಮತ್ತು ಸಂಗೀತ ಮತ್ತು ಎಲ್ಲ ಸಾಂಪ್ರದಾಯಿಕ ಜಾನಪದ ಎಲ್ಲವನ್ನೂ ಪ್ರೋತ್ಸಾಹಿಸಿಕೊಂಡು ಮಾಡ್ತಾ ಬರ್ತಿದ್ದಾರೆ.
ಭಕ್ತಿ ಶ್ರದ್ಧೆಯನ್ನು ಮಾಡುವುದು ಕಾರಕ. ತಾನಿಲ್ಲದೆ ಭಕ್ತಿ ಶ್ರದ್ಧೆಯನ್ನು ನೀಡುವುದು ದಾಸೋಹ. ತಾನಿಲ್ಲದೆ ಭಕ್ತಿ ಶ್ರದ್ಧೆಯನ್ನು ಪಡೆಯುವುದು ಪ್ರಸಾದ. ಅಹಂಕಾರವಿಲ್ಲದೆ ಭಕ್ತಿಪೂರ್ವಕ ಮಾಡುವ ಕೆಲಸ ಕಾಯಕವಾಗುತ್ತದೆ, ಪೂಜೆ ಆಗುತ್ತದೆ. ಕಲಬುರಗಿಯ ಆರಾಧ್ಯ ದೇವರಾದ ಶರಣಬಸವೇಶ್ವರರಿಗೆ ನಮಸ್ಕರಿಸಿ, ಎಲ್ಲ ಪೀಠಾಧಿಪತಿಗಳಿಗೆ ನಮಸ್ಕರಿಸಿ, ನನ್ನ ಅಜ್ಜನವರಿಗೆ ನಮಸ್ಕರಿಸಿ, ಅಪ್ಪಾಜಿ ಹಾಗೂ ಅಬಾಗಳಿಗೆ ನಮಸ್ಕರಿಸಿ, ಗುರುಗಳಿಗೆ ಸಕಲ ಭಕ್ತಾದಿಗಳಿಗೆ ಶರಣಾರ್ಥಿ. ಶರಣಬಸವೇಶ್ವರ 203ನೇ ಜಾತ್ರಾ ಮಹೋತ್ಸವಕ್ಕೆ ಸ್ವಾಗತ. ಮಾರ್ಚ್ 18ರಂದು ಸಂಜೆ 6 ಗಂಟೆಗೆ ಉಚ್ಚಾರ ಇರುತ್ತದೆ. ಮಾರ್ಚ್ 19ರಂದು ಸಂಜೆ 6 ಗಂಟೆಗೆ ರಥೋತ್ಸವ ಇರುತ್ತದೆ. ಎಲ್ಲರೂ ರಥೋತ್ಸವದಲ್ಲಿ ಭಾಗಿಯಾಗಿ ಶರಣ ದರ್ಶನ ಪಡೆಯೋಣ. ಶರಣಬಸವೇಶ್ವರ ಸಂಸ್ಥಾನದಲ್ಲಿ ಗುರು ಈಗ ಧರ್ಮ ಸೇವೆಯನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿದ್ದಾರೆ. ನಾವು ಎಲ್ಲರೂ ಕೂಡಿ ರಥೋತ್ಸವ ಅದ್ದೂರಿಯಾಗಿ ಆಚರಿಸೋಣ. ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ಜಾತ್ರೆಯನ್ನು ಶಾಂತಿಯುತವಾಗಿ ನಡೆಸಿಕೊಂಡು ಹೋಗೋಣ. ಶ್ರೀ ಶರಣ ಎಲ್ಲರಿಗೂ ಒಳ್ಳೆಯದು ಮಾಡಿ. ಶ್ರೀ ಶರಣಬಸವೇಶ್ವರ ಮಹಾರಾಜ್ ಕಿ ಜೈ. ಈ ಸುದ್ದಿಗೋಷ್ಠಿಯಲ್ಲಿ 9ನೇ ಪೀಠಾಧಿಪತಿಗಳಾದ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪ, ಅಪ್ಪಾಜಿಯವರ ಸುಪುತ್ರಿಯರಾದ ಕುಮಾರಿ ಶಿವಾನಿ, ಭವಾನಿ, ಮಹೇಶ್ವರಿ ಹಾಗೂ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾದ ಬಸವರಾಜ್ ದೇಶ್ಮುಖ್ ಉಪಸ್ಥಿತರಿದ್ದರು. ಶ್ರೀ ಶರಣಬಸವೇಶ್ವರರ ಜಾತ್ರಾ ಮಹೋತ್ಸವದ ಅಂಗವಾಗಿ ನಾಳೆ ಸಂಜೆ 6 ಗಂಟೆಗೆ ನಡೆಯಲಿರುವ ಉಚ್ಛಾಯ ಉತ್ಸವಕ್ಕಾಗಿ ಸಕಲ ಸಿದ್ಧತೆಗಳು ಪೂರ್ಣಗೊಂಡಿವೆ. ಶರಣಪ್ಪ ಅಪ್ಪ ಶರಣಪ್ಪ ಕಲಬುರಗಿ ಅಪ್ಪ ಕರುಣಾದ್ಯೋದೆಲ್ಲರನ್ನು ಸಲಹೋ ಜಗದಪ್ಪ. ಕರುಣಾದ್ಯೋದೆಲ್ಲರನ್ನು ಸಲಹೋ ಜಗದಪ್ಪ. ಅಪ್ಪ ಶರಣಪ್ಪ ಅಪ್ಪ ಶರಣಪ್ಪ. ಕಣ್ಣಿಲ್ಲದವರಿಗೆ ಕಣ್ಣು ಕೊಟ್ಟ, ಚಿನ್ನವಿಲ್ಲದವರಿಗೆ ಚಿನ್ನವೇ ಕೊಟ್ಟ. ಕಣ್ಣಿಲ್ಲದವರಿಗೆ ಕಣ್ಣು ಕೊಟ್ಟ, ಚಿನ್ನವಿಲ್ಲದವರಿಗೆ ಚಿನ್ನವೇ ಕೊಟ್ಟ. ನನ್ನಪ್ಪ ಎಂದವರನ್ನು ಎತ್ತಿಕೊಂಡ, ನನ್ನಪ್ಪ ಎಂದವರನ್ನು ಎತ್ತಿಕೊಂಡ. ನನ್ನ ಮಕ್ಕಳಿವರೊಂದು ಹರಕೆಯ ಕೊಟ್ಟ. ಅಪ್ಪ ಶರಣಪ್ಪ ಅಪ್ಪ ಶರಣಪ್ಪ ಕಲಬುರಗಿ ಅಪ್ಪ. ಕರುಣಾದ್ಯೋದೆಲ್ಲರನ್ನು ಸಲಹೋ ಜಗದಪ್ಪ. ಕರುಣಾದ್ಯೋದೆಲ್ಲರನ್ನು ಸಲಹೋ ಜಗದಪ್ಪ. ಅಪ್ಪ ಶರಣಪ್ಪ ಅಪ್ಪ ಶರಣಪ್ಪ. ಮಕ್ಕಳಿಲ್ಲದವರಿಗೆ ಮಕ್ಕಳು ಕೊಟ್ಟ, ಮಕ್ಕಳ ಬೇಡಂದವರಿಗೆ ಕೊಡುವುದೇ ಬಿಟ್ಟ. ಮಕ್ಕಳಿಲ್ಲದವರಿಗೆ ಮಕ್ಕಳ ಕೊಟ್ಟ, ಮಕ್ಕಳ ಬೇಡಂದವರಿಗೆ ಕೊಡುವುದೇ ಬಿಟ್ಟ. ಹಕ್ಕಿಗಳಿಗೆ ಹೊಲದ ಕಾಳನ್ನೇ ತೂರಿ ಬಿಟ್ಟ, ಹಕ್ಕಿಗಳಿಗೆ ಹೊಲದ ಕಾಳನ್ನೇ ತೂರಿ ಬಿಟ್ಟ. ಹಕ್ಕಿಗಳೇ ಹರನೆಂದು ದಾಸೋಹವನಿಟ್ಟ. ಅಪ್ಪ ಶರಣಪ್ಪ ಅಪ್ಪ ಶರಣಪ್ಪ. ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ತಾಲೂಕಾ ಘಟಕ ಕಲಬುರಗಿ ದಕ್ಷಿಣದ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ಸಾಧಕರಿಗೆ ರಾಣಿ ಚೆನ್ನಮ್ಮ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು.
ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ಬೆಂಗಳೂರು ತಾಲೂಕಾ ಘಟಕ ಕಲಬುರಗಿ ದಕ್ಷಿಣದ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ಸಾಧಕರಿಗೆ ರಾಣಿ ಚೆನ್ನಮ್ಮ ಪ್ರಶಸ್ತಿ ಪ್ರದಾನ ಸಮಾರಂಭವು ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ದಿನಾಂಕ 16ನೇ ಮಾರ್ಚ್ 2025ರಂದು ಸಾಯಂಕಾಲ 6 ಗಂಟೆಗೆ ಜರುಗಿತು. ಇದರ ಉದ್ಘಾಟಕರಾಗಿ ಕಲಬುರಗಿಯ ಉಪ ನಿರ್ದೇಶಕರ ಕಾರ್ಯಾಲಯದ ಶಿಕ್ಷಣ ಅಧಿಕಾರಿಗಳಾದ ಶಂಕರಮ್ಮ ಢವಳಗಿ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕಲಬುರಗಿಯ ಸಮಾಜ ಸೇವಕರಾದ ಶಾಂತಾ ಪಸ್ತಾಪುರ್, ಜ್ಯೋತಿ ಅರುಣಕುಮಾರ್ ಪಾಟೀಲ್ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ವಿಜಯಕುಮಾರ್ ಪಾಟೀಲ್ ತೇಗಲತಿಪ್ಪಿ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ಕಲಬುರಗಿ ದಕ್ಷಿಣದ ಉಪಾಧ್ಯಕ್ಷರಾದ ರೇಣುಕಾ ಡಾಂಗೆ ವಹಿಸಿದ್ದರು. ಉಪನ್ಯಾಸಕರಾಗಿ ಮುಕ್ತಾಂಬಿಕಾ ಪದವಿ ಕಾಲೇಜು ಕಲಬುರಗಿಯ ನಿವೃತ್ತ ಪ್ರಾಂಶುಪಾಲರಾದ ನೀಲಾಂಬಿಕಾ ಪೊಲೀಸ್ ಪಾಟೀಲ್ ಆಗಮಿಸಿದ್ದರು. ಈ ಸಮಾರಂಭದಲ್ಲಿ ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಶಿಕ್ಷಕರ ಸಂಘ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಮಹೇಶ್ ಹೋಗಾರ್, ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ಕಲಬುರಗಿಯ ಪ್ರಧಾನ ಕಾರ್ಯದರ್ಶಿಗಳಾದ ಜಮೀಲ್ ಇಮ್ರಾನ್ ಅಹಮದ್, ಅಧ್ಯಕ್ಷರಾದ ಮುರಳೀಧರ್ ಟೋಣಪೆ, ಪ್ರಧಾನ ಕಾರ್ಯದರ್ಶಿಗಳಾದ ವಿಜಯಕುಮಾರ್ ಪಾಟೀಲ್, ನಿರ್ದೇಶಕರಾದ ಭಾಗ್ಯಲಕ್ಷ್ಮಿ ಗಿರಿಗೋಳ್ ಹಾಗೂ ನಿರ್ಮಲಾ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ರಾಣಿ ಚೆನ್ನಮ್ಮ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ಕಲಬುರಗಿ ದಕ್ಷಿಣ ವತಿಯಿಂದ ಇವತ್ತಿನ ದಿವಸ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಯಶಸ್ವಿಯಾಗಿ ನಡೆಸಲಾಗಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಮಹಿಳೆಯರನ್ನು ಸತ್ಕರಿಸ್ತಕ್ಕಂಥ ಅವರನ್ನು ಗೌರವಿಸುವ ಉದ್ದೇಶ ಇಟ್ಕೊಂಡು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ದಕ್ಷಿಣ ವಲಯದ ಒಂದು ಘಟಕ ಆಯೋಜನೆ ಮಾಡಲಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಕೂಡ ನಾವೇನಪ್ಪ ಅಂತಂದರೆ ಕಲಬುರಗಿ ದಕ್ಷಿಣ ತಾಲೂಕಿನ ವಿವಿಧ ಪ್ರೌಢಶಾಲೆಗಳಲ್ಲಿ ಉತ್ತಮ ಕೆಲಸ ನಿರ್ವಹಣೆ ಮಾಡುತ್ತಿರ್ತಕ್ಕಂತಹ ಶಿಕ್ಷಕಿಯರಿಗೆ ರಾಣಿ ಚೆನ್ನಮ್ಮ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದೀವಿ. ಇವತ್ತಿನ ದಿವಸ ಏನಪ್ಪ ಅಂದ್ರೆ ವಿವಿಧ ಶಾಲೆಗಳಿಂದ 12 ಶಿಕ್ಷಕಿಯರಿಗೆ ರಾಣಿ ಚೆನ್ನಮ್ಮ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಅದರ ಜೊತೆಗೇ ಕೂಡ ಏನಪ್ಪ ಅಂತಂದರೆ ಮಹಿಳೆಯರಿಗಾಗಿ ವಿಶೇಷ ಫನ್ ಈವೆಂಟ್ಸ್ ಕ್ರೀಡೆಗಳನ್ನು ನಡೆಸಿ ಅದು ಕ್ರೀಡೆಯಲ್ಲಿ ವಿಜೇತರಾಗಿರ್ತಕ್ಕಂಥ ಶಿಕ್ಷಕಿಯರಿಗೆ ಕೂಡ ಒಂದು ಪ್ರಶಸ್ತಿ ಕೊಡ್ತಕ್ಕಂಥದ್ದು ಮತ್ತು ಬಹುಮಾನ ವಿತರಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಒಟ್ಟಾರೆ ಹೇಳಬೇಕಪ್ಪ ಅಂತಂದರೆ ದಕ್ಷಿಣ ತಾಲೂಕಿನಲ್ಲಿ ಇರತಕ್ಕಂಥ ಎಲ್ಲ ಮಹಿಳೆಯರನ್ನು ಗೌರವಿಸುವ ಉದ್ದೇಶದಿಂದ ಒಂದು ಒಳ್ಳೆಯ ಕಾರ್ಯಕ್ರಮ ಆಯೋಜನೆ ಆಗಿತ್ತು ಅಂತ ಹೇಳ್ಬೋದು. ಈ ಸಂದರ್ಭದಲ್ಲಿ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀಮತಿ ಶೋಭಾ ಕುಲಕರ್ಣಿ. ಸರ್ಕಾರಿ ಪ್ರೌಢಶಾಲೆ ಫಿರೋಜಾಬಾದ್ನಲ್ಲಿ ನಾನು ಪ್ರಸ್ತುತ ಗಣಿತ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ನನಗೆ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ನನಗೆ ಮಹಿಳಾ ಸಾಧಕರಿಗೆ ಒಂದು ಪ್ರಶಸ್ತಿಯನ್ನು ಕೊಟ್ಟರು ನಮ್ಮ ತಾಲೂಕು ದಕ್ಷಿಣ ಕಲಬುರಗಿ ದಕ್ಷಿಣದವರು. ಅಲ್ಲದರಲ್ಲಿ ನನಗೆ ರಾಣಿ ಚೆನ್ನಮ್ಮ ಪ್ರಶಸ್ತಿ ನನಗೆ ಲಭಿಸಿದೆ. ನನಗೆ ಬಹಳಷ್ಟು ಈ ರಾಣಿ ಚೆನ್ನಮ್ಮ ಪ್ರಶಸ್ತಿ ಹೆಸರಿನಲ್ಲಿ ರಾಣಿ ಚೆನ್ನಮ್ಮ ಅಂತಿರೋದ್ರಿಂದ ಬಹಳ ಸಾಹಸಿ ಮಹಿಳೆಯ ಒಂದು ಪ್ರಶಸ್ತಿಯನ್ನು ನನಗೆ ಕೊಟ್ಟಿದ್ದಕ್ಕಾಗಿ ನಾನು ಅವರಿಗೆ ಮೊದಲು ಚಿರಋಣಿಯಾಗಿದ್ದೇನೆ. ಅವರಿಗೆ ಈ ಸಂದರ್ಭದಲ್ಲಿ ನಮ್ಮ ಕಲಬುರಗಿ ದಕ್ಷಿಣ ಸಂಘದವರಿಗೆ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇಂಥ ಒಂದು ಪ್ರಶಸ್ತಿಯನ್ನು ಕೊಡುವುದರ ಮೂಲಕ ಶಿಕ್ಷಕರಲ್ಲಿ ಇನ್ನೂ ಹೆಚ್ಚಿನ. ನನ್ನ ಹೆಸರು ಸುಹಾಸಿನಿ. ಸರ್ಕಾರಿ ಪ್ರೌಢಶಾಲೆ ಹಾಗರಗುಂಡ್ಗಿ. ಎಲೆಮರೆಕಾಯಿ ಅಂತಿರುವ ನಮ್ಮನ್ನು ಗುರುತಿ ಸನ್ಮಾನಿಸಿದ ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಇಷ್ಟು ವಿಜೃಂಭಣೆಯಿಂದ ಆಚರಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ವಂದನೆಗಳು. ನಮಸ್ಕಾರಗಳು. ನನ್ನ ಹೆಸರು ಸುಪ್ರಿಯಾ ವೇಣುಗೋಪಾಲ್ ರಾವ್ ಕುಲಕರ್ಣಿ. ನಾನು ಇಂದು ನನ್ನ ಅಮ್ಮನಿಗೆ ಸಿಕ್ಕ ಪ್ರಶಸ್ತಿಯ ಬಗ್ಗೆ ನನಗೆ ಅವ್ರ ಬಗ್ಗೆ ಹೆಂಗೆ ಅನಿಸ್ತದೆ ಅನ್ನೋದು ಆಗಿ ನಾ ಹೇಳಲಿಗತ್ತೀನಿ. ಶಿ ಈಸ್ ರಿಯಲಿ ಎ ವೆರಿ ಗುಡ್ ಮ್ಯಾಥ್ಸ್ ಟೀಚರ್. ಅವರು ಭಾಳ ಇವತ್ತು ಅವ್ರಿಗೆ ಅವ್ರ ಒಂದು ಅಬಿಲಿಟಿ ಅವ್ರು ಗುರುತಿಸಿ ಅವ್ರಿಗೊಂದು ಪ್ರಶಸ್ತಿ ನೀಡ್ಯಾರ. ಅವರು ಭಾಳ ಒಂದು ಅವ್ರಿಗೆ ಮ್ಯಾಥ್ಸ್ ಒಳಗಂದ್ರೆ ಶಿ ಈಸ್ ರಿಯಲಿ ಲೈಕ್ ಅವರು ಏನಂತಾರ ಮ್ಯಾಥ್ಸ್ ಒಳಗೆ ಭಾಳ AP ಆಯಿತು. ಅವರು ಒಂದು AP ಒಳಗೆ ಪೂರಾ ಹಿಂಗೆ ಎತ್ತಿದ ಕೈ ಹರ ಎಂಥದೇ ಪ್ರಾಬ್ಲಮ್ ಕೊಟ್ಟರು ಅವ್ರ ಎಂಥ ಅಬಿಲಿಟಿ ಅದಂದ್ರೆ ಅವ್ರು ಸಾಲ್ವ್ ಮಾಡ್ತಾರ. ಸೊ ಅವ್ರಿಗೆ ಈ ಪ್ರಶಸ್ತಿ ಸಿಕ್ಕಿದ್ ನನಗೆ ಭಾಳ ಖುಷಿ ಅದ. ನಾ ರಿಯಲಿ ಹೆಮ್ಮೆ ಇದ್ದೀನಿ ನಮ್ಮ ಅಮ್ಮನ ಬಗ್ಗೆ. ಯಾರೋ ಆದರೂ ಸ್ಕೂಲ್ ಒಳಗೆ ಯಾರು ಟೀಚರ್ಸ್ ಮಕ್ಕಳು ಬಂದು ನೀ ಶೋಭಾ ಮೇಡಮ್ ಅವ್ರ ಮಗಳು ಏನಂತ ಕೇಳಿದಾಗ ನಂಗೆ ರಿಯಲಿ ಖುಷಿ ಆಗ್ತದ. ಅವ್ರ ವರ್ಕಿಂಗ್ ಪ್ಲೇಸ್ ಫಿರೋಜಾಬಾದ್ ಪ್ರೌಢಶಾಲೆ. ಶಿ ಈಸ್ ಅ ವೆರಿ ಬೆಸ್ಟ್ ಮ್ಯಾಥ್ಸ್ ಟೀಚರ್. ನಾನು 10th ಇದ್ದಾಗೂ AP ಒಳಗೆ ಇಷ್ಟು ಬೇಸ್ ಸ್ಟ್ರಾಂಗ್ ಮಾಡಿದ್ರು ಅಂತ ಬೀಯಿಂಗ್ ಅ ವೆಬ್ ಕಾಸ್ಟಿಂಗ್ ನನ್ನ ಮ್ಯಾಥ್ಸ್ ಒಳಗೆ ಐ ಹ್ಯಾವ್ ರಿಯಲಿ ನಂಗೆ ಭಾಳ ಚಲೋ ಮಾರ್ಕ್ಸ್ ಸಿಕ್ಕಾವ. AP ಒಳಗೆ ನಂಗೆ ಬೇಸ್ ಸ್ಟ್ರಾಂಗ್ ಮಾಡ್ಸಾರ. ಶಿ ಈಸ್ meant to solve AP problems ಅಂತ ನಾ ಹೇಳ್ತೀನಿ. ಎಲ್ಲ ಯಾವುದೇ ಪ್ರಾಬ್ಲಮ್ ಕೊಟ್ಟರು ಏನೇ ಕೊಟ್ಟರು ಅವ್ರು ಸಾಲ್ವ್ ಮಾಡ್ತಾರೆ. ಸೊ ಐ ಆಮ್ ರಿಯಲಿ ಪ್ರೌಡ್ ಟು ಹ್ಯಾವ್ ಸಚ್ ಅ ಮದರ್.
ಫಿರೋಜಾಬಾದ್ ಸರಕಾರಿ ಪ್ರೌಢಶಾಲೆಯ ಸಹಶಿಕ್ಷಕರಾದ ಶೋಭಾ ಕುಲಕರ್ಣಿ, ಖಣದಾಳ್ನ ಸರಕಾರಿ ಪ್ರೌಢಶಾಲೆಯ ಸಹಶಿಕ್ಷಕರಾದ ರೇಣುಕಾ ಮೈಲವಾರ್, ಹಾಗರಗುಂಡಗಿ ಸರಕಾರಿ ಪ್ರೌಢಶಾಲೆಯ ಸಹಶಿಕ್ಷಕರಾದ ಸುಹಾಸಿನಿ, ಭೀಮಳ್ಳಿಯ ಆದರ್ಶ ವಿದ್ಯಾಲಯ ಪ್ರೌಢಶಾಲೆಯ ಸಹಶಿಕ್ಷಕರಾದ ರಾಜೇಶ್ವರಿ, ಜಗತ್ ಸರಕಾರಿ ಬಾಲಕಿಯರ ಪ್ರೌಢಶಾಲೆಯ ಸಹಶಿಕ್ಷಕರಾದ ಸುರೇಖಾ ನೆಲೋಗಿ, ಕೆರೆ ಭೋಸಗಾದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸಹಶಿಕ್ಷಕರಾದ ಕಾಳಮ್ಮ ರಮೇಶ್, ನೂತನ ವಿದ್ಯಾಲಯ ಬಾಲಕರ ಪ್ರೌಢಶಾಲೆ ಕಲಬುರಗಿಯ ಸಹಶಿಕ್ಷಕರಾದ ಶಾರದಾ ಡಿಟಿ, ಮಹಾದೇವಿ ಕನ್ಯಾ ಪ್ರೌಢಶಾಲೆ ಕಲಬುರಗಿಯ ಸಹಶಿಕ್ಷಕರಾದ ಶರಣು ಹೋಳಿ, ಜೇವರ್ಗಿ ಕಾಲೋನಿಯ ಸರಕಾರಿ ಉರ್ದು ಪ್ರೌಢಶಾಲೆಯ ಸಹಶಿಕ್ಷಕರಾದ ಫಾತಿಮಾ ಕೈಸರ್, ಹಡಗಿಲ್ ಹಾರುತಿಯ ಸರಕಾರಿ ಪ್ರೌಢಶಾಲೆಯ ಸಹಶಿಕ್ಷಕರಾದ ರಾಖಿಬಾಯಿ ಹಾಗೂ ವಿದ್ಯಾನಗರದ ಶ್ರೀ ರಾಜೀವ್ ಗಾಂಧಿ ಮೆಮೋರಿಯಲ್ ಪ್ರೌಢಶಾಲೆಯ ಸಹಶಿಕ್ಷಕಿ ಮಹೇಶ್ವರಿ ಇವರಿಗೆ ರಾಣಿ ಚೆನ್ನಮ್ಮ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ದಿನದಿಂದ ದಿನಕ್ಕೆ ಬಿಸಿಲಿನ ತಾಪ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಕಚೇರಿಯ ಸಮಯವನ್ನು ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1:30 ಬದಲಾವಣೆ ಮಾಡುವಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಘಟಕ ಕಲಬುರಗಿ ಅಧ್ಯಕ್ಷರಾದ ಬಸವರಾಜ ಬಳುಂಡಗಿ ಅವರ ನೇತೃತ್ವದಲ್ಲಿ ಇಂದು ಪ್ರಾದೇಶಿಕ ಆಯುಕ್ತರಿಗೆ ಹಾಗೂ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಪ್ರಸಕ್ತ ಸಾಲಿನಲ್ಲಿ ದಿನದಿಂದ ದಿನಕ್ಕೆ ಬಿಸಿಲಿನ ತಾಪ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಮತ್ತು ಸರಕಾರಿ ನೌಕರರ ಆರೋಗ್ಯದ ಹಿತದೃಷ್ಟಿಯಿಂದ ಕಚೇರಿಯ ಸಮಯವನ್ನು ಬೆಳಿಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1:30 ಗಂಟೆಯವರೆಗೆ ಬದಲಾವಣೆ ಮಾಡುವಂತೆ ಕಲಬುರಗಿ ಜಿಲ್ಲಾ ಸರಕಾರಿ ನೌಕರರ ಸಂಘದ ವತಿಯಿಂದ ಅಪರ ಪ್ರಾದೇಶಿಕ ಆಯುಕ್ತರಿಗೆ ಹಾಗೂ ಕಲಬುರಗಿ ಜಿಲ್ಲಾಧಿಕಾರಿಗಳಾದ ಬಿ ಫೌಜಿಯಾ ತರನ್ನುಂ ಅವರ ಮೂಲಕ ಸರ್ಕಾರಕ್ಕೆ ಇಂದು ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಸರ್ಕಾರವು ತಮ್ಮ ಮನವಿಯನ್ನ ಸ್ವೀಕರಿಸಿ ಖಂಡಿತವಾಗಿಯೂ ಕಚೇರಿಯ ಸಮಯವನ್ನ ಬದಲಾವಣೆ ಮಾಡುತ್ತದೆ ಎಂಬ ವಿಶ್ವಾಸ ತಮಗಿದೆ ಎಂದು ಕಲಬುರಗಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಬಸವರಾಜ ಬಳುಂಡಗಿ ಅವರು ಸುದ್ದಿ ಸಮಯಕ್ಕೆ ತಿಳಿಸಿದ್ದಾರೆ. ಅಲ್ಲದೆ ಕಲಬುರಗಿ ಜಿಲ್ಲೆ ಸೇರಿದಂತೆ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಲ್ಲಿ ಆಯಾ ಜಿಲ್ಲೆಗಳ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಕಚೇರಿಯ ಸಮಯ ಬದಲಾವಣೆಯ ಕುರಿತು ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದ್ದಾರೆ. ಅದೇ ರೀತಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ CS ಷಡಕ್ಷರಿಯವರು ಕೂಡ ಸರ್ಕಾರದ ಕಾರ್ಯದರ್ಶಿಗಳಿಗೆ ಮನವಿ ಮಾಡಿ ಸರ್ಕಾರದಿಂದ ಆದೇಶ ಹೊರಡಿಸುವಂತೆ ಮಾಡುತ್ತಾರೆ ಎಂಬ ವಿಶ್ವಾಸ ತಮಗಿದೆ ಎಂದು ಬಸವರಾಜ ಬಳುಂಡಗಿ ಅವರು ತಿಳಿಸಿದ್ದಾರೆ. ಈ ಪ್ರಸಕ್ತ ಸಾಲಿನಲ್ಲಿ ಕಲ್ಯಾಣ ಕರ್ನಾಟಕದ ಸುಮಾರು 7 ಜಿಲ್ಲೆಗಳಲ್ಲಿ ಈ ಬಿಸಿಲಿನ ತಾಪ ಜಳ ಹೆಚ್ಚಳವಾಗುತ್ತಿದೆ. ಈ ನಿಟ್ಟಿನಲ್ಲಿ ಸರ್ಕಾರಿ ನೌಕರರ ಆರೋಗ್ಯದ ಹಿತದೃಷ್ಟಿಯಿಂದ ಮತ್ತು ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಕಚೇರಿ ಸಮಯವನ್ನು ಬೆಳಗ್ಗೆ 8ರಿಂದ ಮಧ್ಯಾಹ್ನ 1:30 ಬದಲಾವಣೆ ಮಾಡಬೇಕು ಅಂತ ತಿಳ್ಕೊಂಡು ನಮ್ಮ ಕಲಬುರಗಿ ಜಿಲ್ಲಾ ಸರ್ಕಾರಿ ನೌಕರ ಸಂಘದ ವತಿಯಿಂದ ನಮ್ಮ ಅಪರ ಪ್ರಾದೇಶಿಕ ಆಯುಕ್ತರು ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡಿದ್ದೇವೆ. ಖಂಡಿತವಾಗಿ ನಮ್ಮ ಈ ಕಲ್ಯಾಣ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಈ ಮಧ್ಯಾಹ್ನದ ಅವಧಿಯವರೆಗೆ ಮಾತ್ರ ಸರ್ಕಾರಿ ಕಚೇರಿಯನ್ನು ಬದಲಾವಣೆ ಆಗ್ತದೆ ಅಂತಕ್ಕಂಥ ವಿಶ್ವಾಸವನ್ನು ನಾವು ಹೊಂದಿದ್ದೇವೆ. ಸುಮಾರು
ಈ ಬಿಸಿಲಿನ ತಾಪ ಜಳದಿಂದ ಸುಮಾರು 7 ಜಿಲ್ಲೆಗಳ ಒಂದು ಕಚೇರಿ ಸಮಯವನ್ನು ಬದಲಾವಣೆ ಮಾಡಬೇಕು ಅಂತ ತಿಳ್ಕೊಂಡು ಎಲ್ಲ ಸರ್ಕಾರಿ ನೌಕರ ಸಂಘದ ಎಲ್ಲ ಜಿಲ್ಲಾ ಅಧ್ಯಕ್ಷರು ಕೂಡ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡಿದ್ದೆವು. ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷರಾದಂಥ CS ಷಡಕ್ಷರಿ ಅವರು ಕೂಡ ನಮ್ಮ ಈ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಲ್ಲಿ ಈ ಕಚೇರಿ ಸಮಯವನ್ನು ಬದಲಾವಣೆ ಮಾಡಬೇಕಂತ ತಿಳ್ಕೊಂಡು ಮಾನ್ಯ ಸರ್ಕಾರದ ಕಾರ್ಯದರ್ಶಿಗಳ ಜೊತೆಗೆ ಮನವಿಯನ್ನು ಮಾಡಿ ಆ ಒಂದು ಆದೇಶ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ರಾಜ್ಯಾಧ್ಯಕ್ಷರು ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸವನ್ನು ಕೂಡ ನಾವು ಹೊಂದಿದ್ದೇವೆ. ಅಚ್ಚುಕಟ್ಟು ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಕಾಡಾದ ಪ್ರಥಮ ದರ್ಜೆ ಲೆಕ್ಕ ಸಹಾಯಕರಾದ ಬೀರ್ಬಲ್ ಸಿಂಗ್ ಠಾಕೂರ್ ಅವರನ್ನು ಕರ್ನಾಟಕ ರಾಜ್ಯ ಸರಕಾರಿ ನೌಕರರ ಜಿಲ್ಲಾ ಘಟಕಕ್ಕೆ ಕಾಡಾದ ವತಿಯಿಂದ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾಗಿ ನಾಮನಿರ್ದೇಶನ ಮಾಡಿರುವ ಹಿನ್ನೆಲೆಯಲ್ಲಿ ಇಂದು ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಅಚ್ಚುಕಟ್ಟು ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ ಕಾಡಾ ಕಲಬುರಗಿಯ ಪ್ರಥಮ ದರ್ಜೆ ಲೆಕ್ಕ ಸಹಾಯಕರಾದ ಬೀರ್ಬಲ್ ಸಿಂಗ್ ಠಾಕೂರ್ ಅವರಿಗೆ ಕರ್ನಾಟಕ ರಾಜ್ಯ ಸರಕಾರಿ ನೌಕರರ ಜಿಲ್ಲಾ ಘಟಕಕ್ಕೆ ಕಾಡಾ ಪ್ರಾಧಿಕಾರದ ವತಿಯಿಂದ ನಾಮ ನಿರ್ದೇಶನ ಮಾಡಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾಗಿ ಜಿಲ್ಲಾ ಸರಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಬಸವರಾಜ್ ಬಳುಂಡ್ಗಿ ಕಲಬುರ್ಗಿ ಇವರು ಕಾಡಾ ಕಚೇರಿಗೆ ಬಂದು ಸಮಾರಂಭವನ್ನು ಯಶಸ್ವಿಗೊಳಿಸಿದರು. ಲೆಕ್ಕ ಪರಿಶೋಧನಾ ಅಧಿಕಾರಿ ಬಸಮ್ಮ ಸಜ್ಜನ್ ಸ್ವಾಗತ ಗೀತೆ ಹಾಡಿದರು. ಕಚೇರಿ ಅಧೀಕ್ಷಕರಾದ ವಿಲಾಸ್ ಪಾಟೀಲ್ ನಿರೂಪಣೆ ಮಾಡಿದರು. ನಿವೃತ್ತ ಲೆಕ್ಕ ಪರಿಶೋಧನಾ ಅಧಿಕಾರಿ ಬಾಬುರಾವ್ ಜಮಾದಾರ್ ಪ್ರಾಸ್ತಾವಿಕ ಭಾಷಣ ಮಾಡಿದರು. ಅಭಿಯಂತರರಾದ ಮೊಹಮ್ಮದ್ ಜಿಯಾವುಲ್ಲಾ ಹಾಗೂ ರಾಘವೇಂದ್ರ ಕೊಪ್ಪರ್ ಅವರು ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ನೌಕರರ ಸಂಘ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಬಸವರಾಜ್ ಬಳುಂಡ್ಗಿ ಆಗಮಿಸಿದ್ದರು. ಇದಕ್ಕೆ ತಾನೇ ಪ್ರಾಸ್ತಾವಿಕವಾಗಿ ಮಾತನಾಡುವಾಗ ನಮ್ಮ ಬಾಬುರಾವ್ ಸರ್ ಅವರು ಹೇಳಿದರು, ಸಂಘಟನೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೆ ಯಾಕೆ ಅವಶ್ಯಕತೆ ಇರ್ತದೆ ಅಂತಕ್ಕಂಥದ್ದು. ಮತ್ತು ಸಂಘದಲ್ಲಿರ್ತಕ್ಕಂತಹ ಶಕ್ತಿ ಅಂದರೆ ಏನು ಅಂತಕ್ಕಂಥದ್ದು ಕೂಡ ಅವ್ರು ಹೇಳಿದರು. ಸಂಘದಲ್ಲಿರ್ತಕ್ಕಂಥ ಶಕ್ತಿ ಪದಾಧಿಕಾರಿಗಳಲ್ಲ, ಸಂಘದಲ್ಲಿರ್ತಕ್ಕಂಥ ತಾವೇನು ಸದಸ್ಯರಿದ್ದೀರಿ ಆ ಇಡೀ ಎಲ್ಲ ಸದಸ್ಯರ ಶಕ್ತಿ ನಮಗೆ ಕೊಟ್ಟಾಗ ಮಾತ್ರ ನಾವು ಬಲಿಷ್ಠ ಆಗ್ತೀವಿ ಮತ್ತು ಸಂಘ ಬಲಿಷ್ಠ ಆಗ್ತದೆ. ಯಾಕೆ ಈ ಮಾತು ಹೇಳಬೇಕಾಗ್ತದೆ ಅಂತಂದರೆ, ನಾವು ಪದಾಧಿಕಾರಿಗಳಿದ್ದೇವಪ್ಪ, ನಾವು ಒಂದು 8 ಜನ ಮುಂದೆ ಹೋಗ್ತೀವಿ, ನೀವು ಯಾರೋ ನಮ್ಮ ಹಿಂದಿಲ್ಲ ಅಂತಂದರೆ ನಮಗೇನೂ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಯಾವಾಗ ಸಾಧ್ಯ ಆಗ್ತದ? ಇವತ್ತು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ವ್ಯಕ್ತಿ ಯಾರೇ ಇರಲಿ, ಆ ಹುದ್ದೆ ಹೆಂಗಿರ್ತದೆ ಅಂತಂದರೆ, ಇವರು ಒಂದು ಮನವಿ ಪತ್ರ ಕೊಟ್ಟರೆ ಸಾಕು, ಜಿಲ್ಲಾಧಿಕಾರಿಗಳಾಗಿರ್ಬೋದು, CO ಆಗಿರ್ಬೋದು, ದೊಡ್ಡ ದೊಡ್ಡ ಅಧಿಕಾರಿಗಳು ಕೂಡ ಅದಕ್ಕೆ ತಕ್ಷಣ ಸ್ಪಂದಿಸ್ಕಂದ್ರೆ ಆ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತಾರೆ. ಯಾಕಪ್ಪ ಅಂತಂದರೆ ಅವರಿಂದ ಒಂದು 15-20 ಸಾವಿರ ನೌಕರರು ಅವ್ರ ಹಿಂದಿದ್ದಾರಪ್ಪ, ಆ ಸಂಘಟನೆ ಅವ್ರ ಹಿಂದಿದೆ. ಅವ್ರು ಒಂದು ಕರೆ ಕೊಟ್ಟರೆ ಇಡೀ ನೌಕರರು ಬೀದಿಗೆ ಬಂದು ಹೋರಾಟ ಮಾಡ್ತಾರೆ ಅಂತಕ್ಕಂಥ ಒಂದು ಕಾರಣಕ್ಕಾಗಿ ಆ ಎಲ್ಲ ಅಧಿಕಾರಿಗಳು ಆ ಸಂಘಟನೆಗೆ ಮರ್ಯಾದೆ ಕೊಡ್ತಾರೆ. ಇವತ್ತು ಯಾವುದೇ ಸಂಘಟನೆಗಳು ಪ್ರತಿ 5 ವರ್ಷಕ್ಕೊಮ್ಮೆ ನಡೀತಕ್ಕಂಥ ಪ್ರಕ್ರಿಯೆ ಇದೆ. ಈಗಾಗಲೇ ನಾವು ಕೂಡ ನನ್ನ ಪರಿಚಯದೊಂದಿಗೆ ಪ್ರಾರಂಭವನ್ನು ಮಾಡಬೇಕಾಗ್ತದೆ. ನಾನು ಚಿತ್ತಾಪುರ ತಾಲೂಕಿನಲ್ಲಿ 3 ಬಾರಿ ತಾಲೂಕಾ ಅಧ್ಯಕ್ಷರಾಗಿ, ಅದು ಅವಿರೋಧವಾಗಿ ಆಯ್ಕೆಯಾಗಿ ಈ ಬಾರಿ ಕಲಬುರಗಿ ಜಿಲ್ಲೆಗೆ ಒಂದು ಕೊನೆಯ ನಿವೃತ್ತಿ ಅಂಚಿನಲ್ಲಿ ಜಿಲ್ಲಾ ಅಧ್ಯಕ್ಷನಾಗಿ ಆಗಬೇಕು ಅಂತಕ್ಕಂಥ ಆಸಕ್ತಿಯಿಂದ ಸ್ಪರ್ಧೆಯನ್ನು ಮಾಡಿದೆ. ಆ ಸ್ಪರ್ಧೆ ಭಾಳ ಪೈಪೋಟಿಯಿಂದ ಆಯಿತು. ಎಷ್ಟೇ ಪೈಪೋಟಿ ಆದರೂ ಕೂಡ ಆ ಒಂದು ಸ್ಥಾನ ಲಭಿಸತಕ್ಕಂಥದ್ದು ಭಾಳ ಖುಷಿ ಆಯಿತು. ಹಾಗಾಗಿ ನಾವು ಇವತ್ತು ಸುಮಾರು ಡಿಸೆಂಬರ್ 4ನೇ ತಾರೀಕಿಗೆ ಏನು ಚುನಾವಣೆ ಆಯಿತು ಜಿಲ್ಲಾ, ಅದಾದ ನಂತರ ರಾಜ್ಯ ಅಧ್ಯಕ್ಷರ ಚುನಾವಣೆ ಆಯಿತು. ಈ ಸುಮಾರು 3-4 ತಿಂಗಳ ಅವಧಿಯಲ್ಲಿ ಇವತ್ತಿನ ನನಗೆ ಸನ್ಮಾನ ಮಾಡಿದ್ದಕ್ಕೆ ಕಾರಣಭೂತರಾದಂಥ ನನ್ನ ಕಾಡಾ ಪ್ರಾಧಿಕಾರದ ಆಡಳಿತಾಧಿಕಾರಿಗಳು ಮತ್ತು ಕಾರ್ಯನಿರ್ವಾಹಕ ಅಭಿಯಂತರರು
ಮತ್ತು ನಮ್ಮ ಕೊಪ್ಪರ್ ಸರ್ ಅವರು ಎಲ್ಲ ಆಡಳಿತ ಸಿಬ್ಬಂದಿ ಎಲ್ಲರೂ ಕೂಡಿ ನಮಗೆ ಸಪೋರ್ಟ್ ಮಾಡಿಕ್ಕೆ ನಾನು ಇವತ್ತು ಆಗಿದ್ದೀನಿ. ಇದು ಹರ್ಷ ವ್ಯಕ್ತಪಡ್ತೀನಿ. ಇದಕ್ಕೆಲ್ಲ ಕ್ರೆಡಿಟ್ ಎಲ್ಲ ನನ್ನ ಕಾಡಾ ಪ್ರಾಧಿಕಾರಕ್ಕೆ ಹೋಗ್ತದೆ ಹೊರತಾಗೂ ನನಗೆ ಏನಿಲ್ಲ. ಜಿಲ್ಲಾ ಅಧ್ಯಕ್ಷರಿಗೆ ಮಾತ್ರ ನನ್ನನ್ನು ಗುರುತಿಸಿದ್ರು, ನಾವೊಂದು ರಿಕ್ವೆಸ್ಟ್ ಮಾಡೋದಕ್ಕೆ ಅದು ನನಗೆ ಭಾಳ ಹರ್ಷ ಇದೆ. ನನ್ನನ್ನು ಗುರುತಿಸಿರಲ್ಲ, ಅದು ನನಗೆ ಭಾಳ ಖುಷಿ ಇದೆ, ಹೆಮ್ಮೆ ಇದೆ. ಸರ್ಕಾರಿ ನೌಕರರಾಗಿ ನಾವು ಕರ್ತವ್ಯ ಮಾಡೇಬೇಕು, ಮಾಡ್ತೀವಿ. ಸಾರ್ವಜನಿಕರಾಗಿ ಬಂದಿದ್ದೇವೆ, ಸಾರ್ವಜನಿಕರಿಗಾಗಿ ಸೇವೆ ಸಲ್ಲಿಸ್ತೇವೆ. ಸರ್ಕಾರಿ ನೌಕರರ ಸಂಘದ ಎಲ್ಲ ನನ್ನ ಕರೆಗೆ ಹೋಗೊಟ್ಟು ಬಂದಂಥ ಪದಾಧಿಕಾರಿಗಳು ಮತ್ತು ಪತ್ರಕರ್ತ ಮಿತ್ರರು ಎಲ್ಲರೂ ಬಂದಿದ್ದಕ್ಕೆ ನನ್ನ ತುಂಬ ಹೃದಯ ಧನ್ಯವಾದಗಳು. ಈ ಸಂದರ್ಭದಲ್ಲಿ ನೌಕರರ ಸಂಘದ ಪದಾಧಿಕಾರಿಗಳಾದ ಜಿಲ್ಲಾ ಸರ್ಕಾರಿ ನೌಕರರ ಸಂಘ ಕಲಬುರಗಿಯ ಪ್ರಧಾನ ಕಾರ್ಯದರ್ಶಿಗಳಾದ ಮಹೇಶ್ ಹೂಗಾರ್, ಹಿರಿಯ ಉಪಾಧ್ಯಕ್ಷರಾದ ಎಂಬಿ ಪಾಟೀಲ್, ಚಂದ್ರಕಾಂತ್ ಏರಿ, ಉಪಾಧ್ಯಕ್ಷರಾದ ಗುರುಶರಣ್, ಪದಾಧಿಕಾರಿಗಳಾದ ಶ್ರೀಮಂತ್ ಪಟ್ಟೇದಾರ್, ಹರೀಶ್ ಪಾಟೀಲ್, ಪದ್ಮರಾಜ್ ಸೇರಿದಂತೆ ಕಚೇರಿಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರಾದ ಕಾಡಾದ ಮುಖ್ಯ ಲೆಕ್ಕಾಧಿಕಾರಿಗಳಾದ ಗಾಯತ್ರಿ, ಕ್ಷೀರಾಲಿಂಗ ರೂಗಿ, ಕಾಂಬಳೆ ಬಾಬು, ರವೀಂದ್ರ, ರವಿ ಅಂಬಲಗಿ, ವೆಂಕಟೇಶ್ ಕುಲಕರ್ಣಿ, ಉದಯ್ ಕುಮಾರ್, ಶಿವಕುಮಾರ್ ಮಳ್ಳಿ, ಸಂಗಪ್ಪ, ಅಬ್ದುಲ್ ಸಲಾಂ, ಓಂ ಪ್ರಕಾಶ್, ಮಲ್ಕಪ್ಪ, ಜಾವಿದ್ ಅಹ್ಮದ್, ಮಹಂತಯ್ಯ, ಜಗನ್ನಾಥ್, ಬಸವರಾಜ್ ರಟ್ಕಲ್, ರವಿಕುಮಾರ್, ಅಂಬಾದಾಸ್, ಶರಣಬಸಪ್ಪ ಪೂಜಾರಿ, ಸೈಯದ್ ಜಿಕ್ರಿಯಾ, ಮೊಹಮ್ಮದ್ ತೌಫಿಕ್, ವಿನಯ್, ನಿರಂಜನ್, ಶರಣಬಸಪ್ಪ ಪಾಟೀಲ್, ಶರಣು ಹೂಗಾರ್, ಅಂಬಾರಾಯ್, ಸುಭದ್ರಾಬಾಯಿ ಕಟ್ಟಿ, ನಸೀಮಾ ಬಾನು, ಉಷಾ, ವಿದ್ಯಾವತಿ, ಅರುಣಾ ಗಡೇರ್, ಕವಿತಾ, ಭಾಗ್ಯಶ್ರೀ, ವಿದ್ಯಾಶ್ರೀ ಸೇರಿದಂತೆ ಕುಟುಂಬದ ಸದಸ್ಯರಾದ ಅನಿತಾ ಬೀರ್ಬಲ್ ಸಿಂಗ್ ಠಾಕೂರ್, ಬಜರಂಗ್ ಸಿಂಗ್, ಗೀತಾಂಜಲಿ ಬಜರಂಗ್ ಸಿಂಗ್, ಸುನಿಲ್ ಕುಮಾರ್ ಠಾಕೂರ್, ಜೀವನ್ ಸಿಂಗ್, ವಿಶೇಷ ಆಹ್ವಾನಿತರಾದ ಪತ್ರಿಕಾ ಮಾಧ್ಯಮದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಭವಾನಿ ಸಿಂಗ್ ಎಂ ಠಾಕೂರ್, ದಶರಥ್ ಸಿಂಗ್ ಠಾಕೂರ್, ರಜಪೂತ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳಾದ ಶಿವರಾಜ್ ಸಿಂಗ್ ತಿವಾರಿ, ಮಹೇಶ್ ಸಿಂಗ್ ಠಾಕೂರ್, ಬಲರಾಮ್ ಸಿಂಗ್ ಠಾಕೂರ್, ಸಂಜಯ್ ಸಿಂಗ್ ಠಾಕೂರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮಾರ್ಚ್ 23ರಂದು ತಮಿಳುನಾಡಿನ ರಾಮೇಶ್ವರಂನಲ್ಲಿ ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿಯ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಹವಾ ಮಲ್ಲಿನಾಥ್ ಮಹಾರಾಜ್ ನೀರ್ಗುಡಿ ಇವರ ದಿವ್ಯ ನೇತೃತ್ವದಲ್ಲಿ ಅಮರ ಬಲಿದಾನ್ ದಿವಸ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ರಾಷ್ಟ್ರೀಯ ವಕ್ತಾರರಾದ ವೈಜನಾಥ್ ಝಳಕಿಯವರು ತಿಳಿಸಿದ್ದಾರೆ. ಪರಮ ಪೂಜ್ಯ ಶ್ರೀ ಹವಾ ಮಲ್ಲಿನಾಥ್ ಮಹಾರಾಜ್ ನಿರ್ಗುಡಿ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರು ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿ ಇವರ ದಿವ್ಯ ನೇತೃತ್ವದಲ್ಲಿ ಇದೇ ತಿಂಗಳು ಮಾರ್ಚ್ 23ರಂದು ತಮಿಳುನಾಡಿನ ರಾಮೇಶ್ವರಂನಲ್ಲಿ ಭಗತ್ ಸಿಂಗ್, ಸುಖದೇವ್, ರಾಜಗುರು ಸೇರಿದಂತೆ ದೇಶದ ಸ್ವಾತಂತ್ರ್ಯಕ್ಕಾಗಿ ಹುತಾತ್ಮರಾದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಗೌರವ ನಮನ ಸಲ್ಲಿಸಲು ಆಯೋಜಿಸಲಾಗಿರುವ ಅಮರ ಬಲಿದಾನ್ ದಿವಸ್ ಕಾರ್ಯಕ್ರಮದ ಕುರಿತು ಇಂದು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಸಮಿತಿಯ ವತಿಯಿಂದ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಪೋಸ್ಟರ್ ಬಿಡುಗಡೆ ಮಾಡಲಾಯಿತು. ತಮ್ಮ ಸಹಕಾರವನ್ನು ಕೂಡ ಯಾತ್ರೆಗೆ ನೀಡಿದರು. ಈ ಬಾರಿ ವಿಶೇಷವಾಗಿ ಉತ್ತರ ಭಾರತದಿಂದ ಯಾತ್ರೆ ಮಾಡಿದ್ದು ಈಗ ಪ್ರಪ್ರಥಮವಾಗಿ ದಕ್ಷಿಣ ಭಾರತದಲ್ಲಿ ಕೈಗೊಳ್ಳಲಾಗಿದೆ. ರಾಮೇಶ್ವರಂನಲ್ಲಿ ಕೂಡ ಈಗಾಗಲೇ ಕಾರ್ಯಕ್ರಮದ ಸ್ಥಳ ನಿಗದಿಯಾಗಿದೆ, ಅಲ್ಲಿ ಮತ್ತು ವ್ಯವಸ್ಥೆ ಕೂಡ ಮಾಡಲಾಗಿದೆ. ಇವರಿಗೆಲ್ಲ ತಂಗಕ್ಕೆ ವ್ಯವಸ್ಥೆ ಏನಪ್ಪ ಅಂದ್ರೆ ಪ್ರಪ್ರಥಮವಾಗಿ ಬಳ್ಳಾರಿ ಕಳೆದ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಈ ಬಾರಿ ಕೂಡ ನಮಗೆ ಸರಿಸುಮಾರು 8ರಿಂದ 10,000 ಜನರು ನೋಂದಣಿ ಮಾಡಿದ್ದಾರೆ ಈ ಯಾತ್ರೆಗೆ ಬರುವ ಸಲುವಾಗಿ. ಅದಕ್ಕಾಗಿ ಈ ಒಂದು ಯಾತ್ರೆ ಎಲ್ಲ ಜನರಿಗೆ, ಎಲ್ಲ ದೇಶ ಬಾಂಧವರಿಗೆ ಒಂದು ಸ್ವಾಗತ ಪೂರ್ವಕವಾಗಿ ನಾವು ಅವರಿಗೆ ಹಾರ್ದಿಕ ಸ್ವಾಗತ ಕೋರುತ್ತೇವೆ. ಯಾತ್ರೆಯ ಯಶಸ್ವಿ, ದೇಶಭಕ್ತಿ ಕಾರ್ಯಕ್ರಮದ ಯಶಸ್ವಿಗೆ ಸಕಲ ದೇಶ ಬಾಂಧವರ ಒಂದು ಸಹಕಾರ ತುಂಬಾ ಅಗತ್ಯವಿದ್ದು ಈ ಮೂಲಕ ಅವರಿಗೆ ನಾವು ಸಹಕಾರದೊಂದಿಗೆ ಸ್ವಾಗತ ಕೋರುತ್ತೇವೆ. ಧನ್ಯವಾದ. ಅಲ್ಲಿ ಸಮೀಪದವರು ಯಾರ್ಯಾರು ಊರಿನವ್ರ ಜನ ಇಲ್ಲಿ ಬರ್ಲಿಕ್ಕೆ ಆಸಕ್ತಿ ಇರ ಅವ್ರು ತಮ್ಮ ಹೆಸರು ಬರೆಸ್ತಾರೆ. ಅವ್ರ ಹೆಸರು ಬರೆದ ಮೇಲೆ ಏನಾಗುತ್ತೆ ಅಂದ್ರೆ ಅವರಿಗೆ ವೆಹಿಕಲ್ ವ್ಯವಸ್ಥೆ ಮಾಡಬೇಕು. ಅಂದ್ರೆ ಎಷ್ಟು ಜನ ಬರ್ತಾರೆ ಅವರಿಗೆಲ್ಲ ವೆಹಿಕಲ್, ಸಮಿತಿಯ ಸಕ್ರಿಯ ಕಾರ್ಯಕರ್ತರು ಸ್ವಯಂ ಪ್ರೇರಿತವಾಗಿ ವೆಹಿಕಲ್ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಎಲ್ಲ ಉಚಿತ ಸರ್. ದಾರಿಯುದ್ದಕ್ಕೂ ಊಟ ಮತ್ತು ಪ್ರಯಾಣ ಇವೆರಡೂ ಉಚಿತ ಇದೆ. ಕಳೆದ ಅರಮನೆ ಮೈದಾನದಲ್ಲಿ ಕೋವಿಡ್ ಲಾಕ್ಡೌನ್, ಸೆಕೆಂಡ್ ಲಾಕ್ಡೌನ್ ಸಂದರ್ಭದಲ್ಲಿ ಪ್ರಪ್ರಥಮ ಬಾರಿಗೆ ಈ ಒಂದು ಅಮರ ಬಲಿದಾನ ದಿವಸ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಕೂಡ ಕರ್ನಾಟಕ ಸರ್ಕಾರ ಕೊನೆಯ ಗಳಿಗೆಯಲ್ಲಿ ಅನುಮತಿ ನೀಡಿ ಈ ಒಂದು ದೇಶಭಕ್ತಿ ಕಾರ್ಯಕ್ರಮಕ್ಕೆ ಒಂದು ಯಶಸ್ವಿಗೆ ಸಹಕರಿಸಿತ್ತು. ಅಲ್ಲಿಂದ ಪ್ರಾರಂಭವಾದಂಥ ಯಾತ್ರೆ ಇವತ್ತು ರಾಮೇಶ್ವರಕ್ಕೆ ಬಂದು ತಲುಪ್ತಾ ಇದೆ. ಒಟ್ಟಿನಲ್ಲಿ ಈ ಸಮಿತಿಯ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಜಾತಿ, ಧರ್ಮ ಇವುಗಳನ್ನೆಲ್ಲ ಹೊರತುಪಡಿಸಿ ದೇಶಕ್ಕಾಗಿ ನಾವೆಲ್ಲ ಒಂದಾಗಿರುವಂತ ಸಂದೇಶ ನೀಡಿದ್ದಾರೆ. ಈ ಪತ್ರಿಕಾಗೋಷ್ಠಿ ಆಯೋಜಿಸಿ ಪೂಜ್ಯರ ಈ ಒಂದು ದೇಶಭಕ್ತಿ ಕಾರ್ಯಕ್ರಮದ ಕುರಿತು ಮಾತನಾಡಲು ಅನುವು ಮಾಡಿಕೊಟ್ಟಂತ ಪತ್ರಿಕಾ ಭವನದ ಎಲ್ಲ ಮುಖ್ಯಸ್ಥರಿಗೂ ಮಾಧ್ಯಮ ಮಿತ್ರರಿಗೂ ತುಂಬ ಹೃದಯದ ಹಾರ್ದಿಕ ಧನ್ಯವಾದಗಳು.
ಈ ಸಂದರ್ಭದಲ್ಲಿ ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿಯ ರಾಷ್ಟ್ರೀಯ ವಕ್ತಾರರಾದ ವಕೀಲರಾದ ವೈಜನಾಥ ಝಳಕಿ, ಸಮಿತಿಯ ಮುಖಂಡರಾದ ನಿವೃತ್ತ PSI ಗುರುಸಿದ್ದಪ್ಪ ಬೆನಕನಹಳ್ಳಿ, ಶ್ರೀಮಂತರಾವ್ ಆಳಂದ್, ಸಂದೇಶ್ ಪವಾರ್, ಮಲ್ಲಿಕಾರ್ಜುನ್ ಸಾರ್ವಾಡ್, ಮಂಜುನಾಥ್ ಬಿರಾದಾರ್, ದತ್ತು ಹಯ್ಯಳಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಜಿಲ್ಲಾ ರೈತ ಹೋರಾಟ ಸಮಿತಿಯ ವತಿಯಿಂದ ಅವಣ್ಣ ಮ್ಯಾಕೇರಿ ಹಾಗೂ ಇತರರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ದಿನಾಂಕ 17ನೇ ಮಾರ್ಚ್ 2025 ಸೋಮವಾರದಂದು ಬೆಳಿಗ್ಗೆ 11 ಗಂಟೆಗೆ ಜಿಲ್ಲಾ ರೈತ ಹೋರಾಟ ಸಮಿತಿಯ ವತಿಯಿಂದ ಅವಣ್ಣ ಮ್ಯಾಕೇರಿ ಹಾಗೂ ಇತರರು ಸುದ್ದಿಗೋಷ್ಠಿಯನ್ನ ನಡೆಸಿದರು. ಹೋರಾಟ ಮಾಡಿ ಏನು ಕಳೆದ ಮಾದರಿಯಲ್ಲಿ ಇವತ್ತಿನ ದಿವಸ ರೈತರ ನೆರವಿಗೆ ಸರ್ಕಾರ ಬರದೇ ಇದ್ದಂಥ ಸಂದರ್ಭದಲ್ಲಿ ರೈತರು ಸಂಕಷ್ಟದಲ್ಲಿ ಸಿಲುಕ್ತಾರ, ಅವರು ಆತ್ಮಹತ್ಯೆ ಅಂತ ದಾರಿ ಇವತ್ತು ಅವ್ರಿಗೆ ಸುಗಮವಾಗಿ ಇವತ್ತು ಅತ್ಯಂತ ನೋವು ಅನುಭವಿಸ್ತಾರೆ ಆ ಕುಟುಂಬ ಅಂಥೇಳಿ ಹೇಳಿದ್ರು ಕೂಡ ಯಾವುದೂ ಕಿವಿಗೊಡದಂಥ ಸರ್ಕಾರ, ಈ ಸರ್ಕಾರಕ್ಕೆ ಒಂದು ಉಗ್ರವಾದಂಥ ರೀತಿಯಲ್ಲಿ ಗಮನ ಸೆಳೆಯಲು ಮತ್ತು ಅವರಿಗೆ ಕಿವಿ ಹಿಂಡುವ ರೀತಿಯಲ್ಲಿ ಸ್ವತಃ ರೈತರೇ ತಮ್ಮ ಕುಟುಂಬ ಸಮೇತವಾಗಿ ಈಗಿರೋದೇನು, ನಾವು ಇದೇ ತಿಂಗಳ 20ನೇ ತಾರೀಕು ಕೆಲ ರೈತ ಮುಖಂಡರು, ಕೆಲ ರೈತರು ಒಗ್ಗೂಡಿ ನಾವು 19ನೇ ತಾರೀಕಿಗೆ ನಾವೆಲ್ಲರೂ ಬೆಂಗಳೂರಿಗೆ ಹೋಗಿ ಮೊದಲು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಯುವಕರು ಆದಂಥ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಕಂಡು ಅವರು ಕೂಡ ನಮ್ಮ ಮಾತು ಕೊಟ್ಟಿದ್ದಾರೆ, ಇಲ್ಲ ನಾವೇನಾದರೂ ಮಾಡ್ತೀವಿ, ನಿಮಗೆ ಬೆಳೆ ಹಾನಿಗೆ ಏನು ತೊಂದರೆ ಆಗಿದೆ, ರೂಟ್ ರಾಟ್ ಅಂತಾರೆ ಅದಕ್ಕೆ, ರೂಟ್ ರಾಟ್ ಅಂದರೆ ಇದು ಬೇರು ಕೊಳೆಯೋದು ಅಂತ, ಬೇರು ಕೊಳೆಯೋದು ಅದಕ್ಕೆ ರೋಗ ಸ್ವಲ್ಪ ವ್ಯತ್ಯಾಸ ಇದೆ ನೆಟ ರೋಗ ಮತ್ತು ರೂಟ್ ರಾಟ್ಗೆ. ನೆಟ ರೋಗದ ಕಾರಣ ಕೆಳಗಿನ ಅಂಶಗಳೇನಿದೆ ಅದೇ ಸಂಬಂಧ ಇದೆ. ಆ ರೋಗಕ್ಕಾದಂಥ ಏನು ಹಾನಿ ಆಗಿದೆ ಅದಕ್ಕೆ ನಾವು ಮೊದಲು ಇನ್ಶೂರೆನ್ಸ್ನವ್ರಿಗೆ ಕೊಡಿಸ್ತೀವಿ, ಆಮೇಲೆ ಇನ್ಶೂರೆನ್ಸ್ ಮಾಡಲಾರ್ದವ್ರಿಗೂ ಕೂಡ ಕೊಡಿಸ್ತೀವಿ ಅನ್ನೋ ಮಾತು ಹೇಳಿದ್ದಾರೆ. ಅದಕ್ಕಾಗಿ ನಾವು ಪ್ರಿಯಾಂಕಾ ಖರ್ಗೆ ಅವರಿಗೂ ಧನ್ಯವಾದ ಹೇಳ್ತೇವೆ. ಮೊದಲು ನಾವು ಇಲ್ಲಿಂದ ಹೊರಟು ಬೆಂಗಳೂರಿಗೆ ಹೋಗಿ ಪ್ರಿಯಾಂಕಾ ಖರ್ಗೆಜಿ ಅವರನ್ನು ಕಂಡು ಅವರಿಗೆ ವಿನಂತಿ ಮಾಡಿಕೊಂಡು ಅವರ ಮೂಲಕ ಮುಖ್ಯಮಂತ್ರಿಯವರನ್ನು ಸಹ ಭೇಟಿಯಾಗುವಂಥ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ಈ ನಿಯೋಗದಲ್ಲಿ ನನಗೆ ನಂಬಿಕೆ ಇದೆ, ಸರ್ಕಾರದವರು ಅವಶ್ಯವಾಗಿ ನಮಗೆ ನಮ್ಮ ಜಿಲ್ಲೆಯ ರೈತರಿಗೆ ಆದಂಥ ಹಾನಿಗೆ ಸ್ಪಂದಿಸ್ತಾರೆ ಅಂತ. ಯಾಕಂದರೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಬಜೆಟ್ನಲ್ಲಿ 85 ಕೋಟಿ ರೂಪಾಯಿಯನ್ನು ಅಗ್ರಿಕಲ್ಚರ್ ಸೆಕ್ಟ್ರಲ್ಲಿ ಮೀಸಲಿಟ್ಟಿದ್ದಾರೆ. 85 ಕೋಟಿ ಇಟ್ಟಿದ್ದಾರೆ ಅಂದರೆ ಇದು ಭಾಳ ಸಂತೋಷ ವಿಷಯ. ಯಾವ ರಾಜ್ಯ ಸರ್ಕಾರನೂ ಇಷ್ಟು ಮಾಡಲಿಕ್ಕಿಲ್ಲ. ಅದಕ್ಕಾಗಿ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮ ಜಿಲ್ಲೆಯ ಇನ್ನೊಬ್ಬ ಸಚಿವ ಶರಣ್ ಪ್ರಕಾಶ್ ಜಿ ಅವರು ಎಲ್ಲರೂ ಕೂಡಿ ಇದನ್ನು ಸಹಾಯ ಮಾಡ್ತಾರೆ ಅನ್ನೋ ನಂಬಿಕೆಯಿಂದ ನಾವು ಹೊರಟಿದ್ದೀವಿ. ಅವರು ಸಹಾಯ ಮಾಡೇ ಮಾಡ್ತಾರೆ. ಅದಕ್ಕಾಗಿ ತಮಗೆಲ್ಲ ಧನ್ಯವಾದಗಳು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.